ಆತ್ಮೀಯರೇ, ನಿಮಗೆ ನಮಸ್ಕಾರ. ನಮ್ಮ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿಗಳಾದ ಮೇಘನ ಮತ್ತು ಧೂಪದ ಪಲ್ಲವಿ ನಮ್ಮ ಜೊತೆ ಇದ್ದಾರೆ. ಇವರು ಕನ್ನಡದ 50 ಗಾದೆ ಮಾತುಗಳನ್ನ ಜೊತೆಗೆ ಕನ್ನಡದ ಪ್ರಸಿದ್ಧ 50 ವಚನಕಾರರ ಹೆಸರನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದಾರೆ. ಅವ್ರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ನಿಮ್ಮ ಒಂದು ಪ್ರತಿಭೆಯನ್ನ ನೀವು ಅನಾವರಣ ಮಾಡಿಸೋಣ. ಮೇಘನ ಫಸ್ಟ್ 50 ಗಾದೆ ಮಾತುಗಳನ್ನ ಹೇಳಮ್ಮ. 50 ಗಾದೆ ಮಾತುಗಳು. ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ, ಅತಿ ಆಸೆ ಗತಿಗೇಡು, ಆಸೆ ಇದ್ದಷ್ಟು ಕಾಲು ಚಾಚು, ಹನಿ ಹನಿ ಕೂಡಿದರೆ ಹಳ್ಳ, ಬೊಗಳುವ ನಾಯಿ ಕಚ್ಚುವುದಿಲ್ಲ, ಅತ್ತೆ ಸತ್ತರೆ ಅಮಾವಾಸ್ಯೆ ನಿಲ್ಲುವುದೇ, ಅವಶ್ಯಕತೆ ಸಂಶೋಧನೆ ಗಟ್ಟು, ಅಲ್ಪ ವಿದ್ಯಾ ಮಹಾರ್ಗವಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ, ಕುಂಬಾರನಿಗೆ ವರುಷ, ಗಣ್ಣೆಗೆ ನಿಮಿಷ, ಊರೆಲ್ಲ ನೆಂಟರು ಹಣದ ಗಂಟಿದ್ದರೆ, ದೂರದ ಬೆಟ್ಟ ಕಣ್ಣೆಗೆ ನುಣ್ಣೆಗೆ, ಮಾತು ಬೆಳ್ಳಿ ಮೌನ ಬಂಗಾರ, ನಾಳೆ ಎಂದವನ ಮನೆ ಹಾಳು, ಮೊದಲು ಹಾಳಾಗಿ ದುಡಿ, ನಂತರ ಅರಸನಾಗಿ ಉಣ್ಣು, ಅಂಗೈ ಉಣ್ಣಿಗೆ ಕನ್ನಡಿ ಬೇಕೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಕಾಸಿದ್ದರೆ ಕೈಲಾಸ, ಆರೋಗ್ಯವೇ ಭಾಗ್ಯ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ದುಡಿಮೆಯೇ ದುಡ್ಡಿನ ತಾಯಿ, ವಿದ್ಯೆಯೇ ಬಾಳಿನ ಬೆಳಕು, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ, ಮೂರ್ತಿ ಚಿಕ್ಕದಾದರೆ ಕೀರ್ತಿ ದೊಡ್ಡದು, ಹೃದಯ ಕಾಲ ವ್ಯರ್ಥಾಂಶಗಳು, ಆಕಳು ಕಪ್ಪಾದರೆ ಹಾಲು ಕಪ್ಪೆ, ಕಳ್ಳರ ಹೆಜ್ಜೆ ಕಳ್ಳನೇ ಬಲ್ಲ, ಒಂದೇ ಕೈಯಲ್ಲಿ ಚಪ್ಪಳೆ ಹಾಕುವುದಿಲ್ಲ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ. ಧನ್ಯವಾದ. ತುಂಬಾ ಧನ್ಯವಾದಗಳು ಮೇಘನ. ಕನ್ನಡದ 50 ಗಾದೆ ಮಾತುಗಳನ್ನು ಅತ್ಯಂತ ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಆ ವಿದ್ಯಾರ್ಥಿ ಹೇಳಿದ್ದಾರೆ. ಈಗ ಮುಂದಿನದಾಗಿ ಧೂಪದ ಪಲ್ಲೆಯವರು ಕನ್ನಡದ ಹೆಸರಾಂತ 50 ವಚನಗಾರರ ಹೆಸರನ್ನು ಹೇಳ್ತಾ ಇದ್ದಾರೆ. ಅವರಿಗೆ ಪ್ರಾರಂಭಿಸ್ತಾ ಇದ್ದಾರೆ. ಲಕ್ಷ್ಮಮ್ಮ, ಅಗಜೇಶ್ವರ ಲಿಂಗವು, ಗಂಗಮ್ಮ ಗಂಗೇಶ್ವರ ಲಿಂಗದಲ್ಲಿ, ಮಸಣಮ್ಮ ನಿಜಗುಣೇಶ್ವರ ಲಿಂಗದಲ್ಲಿ, ಉರಿಲಿಂಗ ಪೆದ್ದಿಗಳ ಪುಣ್ಯಕ್ಕೆ ಕಾಳವ, ಉರಿಲಿಂಗ ಪೆದ್ದಿಗಳ ರಸ, ರೇಖವ್ವ, ಶ್ರೀಗುರು ಸಿದ್ದೇಶ್ವರ ಅಗಜೇಶ್ವರ ಮಸಣಯ್ಯರ ಪುಣ್ಯಶ್ರೀ ಕಾಳವ, ಅಗಜೇಶ್ವರ ಮಸಣಯ್ಯರ ಪ್ರಿಯ ಅಗಜೇಶ್ವರ, ಹದಿರ ರೇಮಮ್ಮ, ರೆಂಬಿ ಒಡೆಯ ಗುಮ್ಮೇಶ್ವರ, ರೇಮಮ್ಮ ನಿರಂಗಲಿಂಗ, ಗೊಗ್ಗವ್ವ ನಾಸ್ತಿನಾಥ, ಸತ್ಯಕ್ಕ, ಅಕ್ಕ ನಾಗಮ್ಮ, ಚಂದನ ಬಸವಣ್ಣ, ಲಿಂಗಮ್ಮ, ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ, ಶ್ರೀ ಚಾಮರಾಜ ಒಡೆಯ, ಶ್ರೀ ವಿದ್ಯಾ, ಎಂದರ ಮಾರಯ್ಯ, ಶ್ರೀ ಧರ್ಮೇಶ್ವರ ಲಿಂಗ. ತುಂಬಾ ಧನ್ಯವಾದಗಳು. ನಮಗೂ ಗೊತ್ತಿರಲಾರದಂತ ಅನೇಕ ವಚನಗಾರರು ಜೊತೆಗೆ ಅವರ ಅಂಕಿತ ನಾಮಗಳನ್ನ ಸ್ಪಷ್ಟವಾಗಿ ಸಂಗ್ರಹಿಸಿ ಅತ್ಯದ್ಭುತವಾಗಿ ನಮ್ಮ ಮುಂದೆ ನಾವು ಅಭಿವ್ಯಕ್ತಿಪಡಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದ ಅರ್ಪಿಸುತ್ತಾ, ಇಂತಹ ಅಮೋಘ ಪ್ರತಿಭೆಗಳು ಬೆಳೆಸೋಕ್ಕಂಥ ಕೆಲಸ ನಮ್ಮ ಒಂದು ಕರ್ತವ್ಯವಾಗಿದೆ. ನೀವು ಇಂತಹ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಸೇರಿಸ್ರಿ ಅಂತ ಹೇಳ್ತಾ ನಿಮಗೆ ಧನ್ಯವಾದ ಅರ್ಪಿಸ್ತೇನೆ. ಧನ್ಯವಾದ.